ನನ್ನೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಮ್ಮ ರೈತರಾದಂಥ ಗೆದ್ದಲಮರಿ ಭೀಮಣ್ಣ ತಂದೆ ಸಂಗಪ್ಪ ಮೂಲಿಮನಿ ಅವರು ಒಂದು ಎಕರೆದಲ್ಲಿ ಮಾವು ತೋಟ ಎಷ್ಟು ಒಂದು ದಿಣ್ಣೂರು ಗಿಡ ಅವ್ರಿ ದಿಣ್ಣೂರು ಗಿಡ ಮಾವು ಮಾಡಿದ್ದಾರೆ. ಅದರಲ್ಲಿ ಪ್ರೂನಿಂಗು ಮತ್ತು ಟ್ರೈನಿಂಗ್ ಹೆಂಗೆ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಆ ವಿಷಯ ಕುರಿತು ನಾ ಇವತ್ತು ಬಂದಿದ್ದೀನಿ. ಇವತ್ತು ಅವ್ರಿಗೆ ಎಲ್ಲನೂ ಹೆಂಗೆ ಟ್ರೈನಿಂಗ್ ಮಾಡಬೇಕು, ಯಾವ ಥರ ಪ್ರೂನಿಂಗ್ ಮಾಡಬೇಕು ಅಂತೆಲ್ಲ ಅವ್ರಿಗೆ ಗೈಡೆನ್ಸ್ ಕೊಡೋಣ. ಈಗ ಮುಂದಿನ ವಿಡಿಯೋ ತಪ್ಪದೆ ನೋಡಿ. ಸರಿ ಕೈ ಹಿಡ್ಕೊಡಿ. ಸರ್ ಇನ್ನೊಂದು ಕಾಯ್ತಿರಿ ಕೊಡ್ಸಕ್ಕೆ ಮಾಡ್ರಿ ಅಂದ್ರೆ ಇಬ್ಬರನ್ನ ಹಚ್ಬೇಕಿದು, ಒಬ್ರಿಗೆ ನೆಗದಲ್ಲ ಇದು. ಹಾಂ ಇಲ್ಲಿ ಹುಣಸೆ ಸಿಗ್ತಾವೆ ನೋಡ್ರಿ, ಹುಣಸೆ ಅಲ್ಲ. ಹಾಂ ಈ ಥರ ಪೂರ್ಣಿ ಮಾಡೋದ್ರಿಂದ ಏನಾಗ್ತಪ್ಪ ಅಂದ್ರೆ ಚೆನ್ನಾಗಿ ಸನ್ಲೈಟ್ ಮತ್ತು ಚೆನ್ನಾಗಿ ಗಾಯ ಆಡೋದ್ರಿಂದ ಯಾವುದೇ ಪೋಲ್ಡಿಮಿಡು ಅಥವಾ ಮೈಟ್ಸ್ ಅಥವಾ ಗೆದ್ದಲು ಅಂತ ಏನಂತಲ್ಲ, ಆ ಗೆದ್ದಲು ಹತ್ತಲ್ಲ. ಅದಕ್ಕೆ ಕೆಮಿಕಲ್ ಸ್ಪ್ರೇ ಆಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಇದು ಯಾವ ಶೇಪ್ ಬರ್ಬೇಕಂದ್ರೆ ಅಂಬ್ರೆಲಾ ಶೇಪ್. ಏನು ನಾವು ಛತ್ರಿ ಆಕಾರ ಅಂತೀವಲ್ಲ, ಆ ಛತ್ರಿ ಉಲ್ಟಾ ಮಾಡಿದಾಗ ಯಾವ ಆಕಾರ ಆಗುತ್ತೆ ಅಂದರೆ ರಾಗಿ ಬೌಲ್ ನೋಡಿದ್ರೆ ಅನಿಸುತ್ತೆ, ರಾಗಿ ಈ ಥರ ಇರುತ್ತಲ್ಲ, ರಾಗಿ ಶೇಪಲ್ಲಿ ಈ ಥರ ಮಾಡೋದ್ರಿಂದ ಇದಕ್ಕೆ ಯಾವುದು ರೋಗ ಆಗಲಿ. ಸರ್ ಇದೇನಾಯ್ತು ನೋಡ್ರಿ, ಆಕೈತೆ ರೀ. ಈ ಥರ ಮಾಡೋದ್ರಿಂದ ಯಾವುದು ರೋಗ ಬರಲ್ಲ. ಮತ್ತು ಇದಕ್ಕೆ ಏನಪ್ಪ ಒಂದು ಕೆಮಿಕಲ್ ಸಿಗುತ್ತೆ, ಏನು ಬ್ಲೂ ಕಾಪರ್ ಅಂತೀವಿ ಅಥವಾ COC ಅಥವಾ ಟ್ರೇಟೈಮ್ ಆಗಿ ಅಥವಾ ಸಾಪ್ ಪುಡಿ ಅಂತ ಬರ್ತದೆ, ಅಥವಾ ಕಾರ್ಬನ್ ಡೈಜಮ್ಮು ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ. ಪ್ರತಿಯೊಂದು ಡೀಲರ್ ಅಂಗಡಿಯಲ್ಲಿ ಕೆಮಿಕಲ್ ಸಿಗುತ್ತೆ. ಅದನ್ನು ನಾವು ಕಟ್ ಮಾಡಿದಂಥ ಪೋರ್ಷನ್ಗೆ ಹಚ್ಚೋದ್ರಿಂದ ಯಾವುದೇ ಇದು ಮಳೆಯಿಂದ ಆಗುವಂಥ ಗಿಡ ಒಣಗೋದಾಗಲಿ ಅಥವಾ ಇನ್ನೊಂದು ಯಾವುದೇ ರೋಗ ಅಥವಾ ನಂಜಾಣುಗಳು ಏನಂತೀವಿ ವೈರಸ್ಗಳು ಬರೋದನ್ನು ತಡೆಯುತ್ತೆ ಇದರಿಂದ. ಮತ್ತು ಇನ್ನೊಂದು ಏನಾಗುತ್ತಪ್ಪ, ಈಗ ನಾವು ಕಟ್ ಮಾಡಿದ ಪೋರ್ಷನ್ದಲ್ಲಿ ಇಲ್ಲಿಂದ ನ್ಯೂ ಬ್ರಾಂಚಸ್ ಅರೇಂಜ್ ಆಗಿ ಇಲ್ಲಿಂದ ನೆಕ್ಸ್ಟ್ ಫ್ಲವರ್ ಗ್ರೋತು, ಪ್ಯಾನಿಕಲ್ ಎಲ್ಲ ಆಗಿ ಫ್ರೂಟ್ ನಾವು ಏನಾಗ್ತೀವಿ ಇದನ್ನು ಮಾಡೋದ್ರಿಂದ ನಾವು ವೆಜಿಟೇಟಿವ್ ಗ್ರೋತನ್ನು ತಡೆಗಟ್ಟಬೋದು. ರೀಪ್ರೊಡಕ್ಟಿವ್ ಗ್ರೋತ್ ಏನಂತಾರೆ ಅಂದರೆ ಫ್ಲವರಿಂಗು, ಫ್ರೂಟಿಂಗು ಎಲ್ಲನೂ ನಾವು ಬೆಳೀಲಿಕ್ಕೆ ಒಂದು ರೈತರಿಗೆ ಅನುಕೂಲ. ಈ ಥರ ಮಾಡೋದ್ರಿಂದ ತೋಟನೂ ಚೆನ್ನಾಗಿರುತ್ತೆ, ಪ್ಲಸ್ ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಮ ಈಲ್ಡು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ. ಮತ್ತು ಇದನ್ನು ಯಾವ ರೀತಿ ಮಾಡುವಂಥ ಲಾಸ್ಟ್ ಒಂದು ಫೋಟೋ ಹಾಕ್ತೀನಿ ನಿಮಗೆ, ಅಥವಾ ಲಾಸ್ಟ್ ಈ ಗಿಡ ಕಂಪ್ಲೀಟ್ ಆದ ನಂತರ ಯಾವ ಥರ ಲಾಸ್ಟ್ ಅದನ್ನು ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ.